ದೋಸ್ತ್ 3 ದಿನ ಎಷ್ಟು ಕಾಟ ಕೊಡತ್ತ ನೋಡ್ರಿ ಬೆಳಿಗ್ಗೆ. ನಮಸ್ಕಾರ ಎಲ್ಲರಿಗೂ. ಇವತ್ ನೋಡ್ರಿ ನಮ್ ದೋಸ್ತ್ ಮತ್ ಬಸ್ ಸ್ಟ್ಯಾಂಡ್ ಬಿಟ್ಟು ಬರಕ್ಕೆ ಬಾ ಅಂತ ಫೋನ್ ಮಾಡ್ಯಾನ ನೋಡ್ರಿ. ಯಾಕಂದ್ರ ಇವತ್ ಅವನ್ ದೋಸ್ತನ ಮದುವೆ ಐತಿ ಅಂತ ಆ ಕಡೆ ಹೋಗಾವಿದ್ರಿ. ಗಾಡಿ ತಗೊಂಡ್ ಹೊಂಟಿವ್ ನೋಡ್ರಿ. ಅಲ್ಲೇ ಚಾ ಅಂಗಡ್ಯಾಗ ಎಲ್ಲಾರು ಒಂದೊಂದ್ ಚಾ ಕುಡ್ದೇವ್ ನೋಡ್ರಿ. ಬಸ್ ಸ್ಟ್ಯಾಂಡ್ ಹೋಗಿ ನಮ್ ದೋಸ್ತನ ಬಸ್ಸಿಗೆ ಕುಣಿಸಿ ಬಾಯ್ ಹೇಳಿ ರಿಟರ್ನ್ ರೂಮಿಗೆ ಬಂದು ಜಳಕ ಮಾಡಿ ನಾಷ್ಟಾಕ್ ಹೊಂಟೆ. ಇವತ್ತು ನಾಷ್ಟಾಕ್ ಇಡ್ಲಿತ್ರಿ. ನಾಷ್ಟಾ ಮಾಡಿ ಕಾಲೇಜ್ ಕಡೆ ಹೋಗುವಾಗ ನಮ್ ದೋಸ್ತ್ ಶಿವಣ್ಣ ಕಾಲೇಜ್ವರೆಗೂ ಡ್ರಾಪ್ ಮಾಡಿದ ಶಿವಣ್ಣ ಅವರಿಗೆ ಧನ್ಯವಾದಗಳು. ಕ್ಲಾಸ್ ಹೋಗಿ ಎಲ್ಲ ಕ್ಲಾಸ್ ಮುಗಿಸ್ಕೊಂಡ್ವಿ ನೋಡ್ರಿ. ನೆಕ್ಸ್ಟ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಇತ್ತು ನೋಡ್ರಿ. ಆ ಪ್ರೋಗ್ರಾಮ್ ಮುಗಿಸ್ಕೊಂಡ ರೂಮ್ ಕಡೆ ಬಂದೆ. ರೂಮ್ಗೆ ಬಂದ್ ನೋಡಿದ್ರೆ ನನಗಿಂತ ಮೊದಲು ನಮ್ ದೋಸ್ತರ ರೂಮ್ಗೆ ಬಂದಾರ ನೋಡ್ರಿ. ಎಲ್ಲಾರು ಕೂಡಿ ಪಿಜ್ಜಾ ಆರ್ಡರ್ ಮಾಡಿವ್ರಿ. ಇನ್ನ ಪಿಜ್ಜಾ ಬಂದಿಲ್ಲ ಆಗಿತ್ತು ನೋಡ್ರಿ. ಅಷ್ಟು ಒಳಗ ನೆನಾಕಿಟ್ಟಿದ್ದು ಕಾಳುಗಳೆಲ್ಲ ತಿಂದು ಬಿಟ್ರು ನೋಡ್ರಿ. ಪಿಜ್ಜಾನು ಡೆಲಿವರಿ ಆತ್ರಿ. ಎಲ್ಲಾರು ಕೂಡಿ ಪಿಜ್ಜಾ ತಿಂದಿವ್ರಿ. ಊಟನು ಗಂಟ ತನಕ ಮಾಡಿ ರೂಮ್ದಾಗ ಮಲ್ಕೊಂಡೆ. ನಮ್ ದೋಸ್ತ್ ನೋಡ್ರಿ ನಾವ್ ಒಳಗ್ ಮಲ್ಕೊಂಡಿಂದ ಹೊರಗಿನ ಕೊಂಡೆ ಹಾಕ್ಬಿಟ್ಟ ನೋಡ್ರಿ. ನಮ್ ರೂಮ್ ಮುಂದ ಸಿಮೆಂಟ್ ಇಂದ ಅಡ್ವರ್ಟೈಸ್ ಪೇಂಟಿಂಗ್ ಮಾಡತ್ತಾರ ನೋಡ್ರಿ. ಬೆಳಿಗ್ಗೆ ಬಿಟ್ಟು ಬಂದಿದ್ವಿ ನೋಡ್ರಿ. ನಮ್ ದೋಸ್ತ್ ಅವನು ಕರ್ಕೊಂಡ್ ಬರಕ್ ಹೊಂಟಿವ್ ನೋಡ್ರಿ. ಇಲ್ಲಿ ಬರತ್ತಾನ ನೋಡ್ರಿ. ಇವನು ಮೊನ್ನೆ ಬೆಂಗಳೂರಿಗೆ ಹೋಗುವಾಗ ಬಿಟ್ಟ ರಾತ್ರಿ 2ಕ್ಕೆ ಹೋಗಿ ಕರ್ಕೊಂಡ್ ಬಂದಿನ. ನೀನ್ ಈ ಊರಿಗೆ ಹೋಗಿದ್ದ ಅದಕ್ಕೆ ಬಿಟ್ಟು ಬಂದಿನ. ಇವತ್ತ ಅವ್ನ ದೋಸ್ತನ ಮದುವೆ ಐತಿ ಅಂತ ಹೊತ್ತು ಬಿಟ್ಟ ಈಗ ಕರ್ಕೊಂಡ್ ಬರಕ್ ಬಂದಿ ನೋಡ್ರಿ. ನಮ್ಮನ್ ಟ್ಯಾಕ್ಸಿ ಡ್ರೈವರ್ ಆದಂಗ ಅನ್ಸುತ್ತೆ. ಹೋಗುವಾಗ ಗಾಡಿಗೆ ಪೆಟ್ರೋಲ್ ಹಾಕೊಂಡ ಅಲ್ಲೇ ಎಲ್ಲಾರು ಒಂದೊಂದ್ ಚಾ ಕುಡ್ದ ಬಜಾರ್ಕ್ ಹೋಗಿ ಕಾಳಿನ ದೀನ್ಸ ಮತ್ ಕೆಲವೊಂದ್ ಐಟಮ್ಸ್ ತಗೊಂಡ್ ರೂಮ್ ಕಡೆ ಹೊಂಟಿವ್ರಿ. ರಾತ್ರಿ ಊಟ ಮಾಡಿ ಹಂಗ ಸ್ವಲ್ಪ ವಾಕಿಂಗ್ ಹೋದಿವ್ರಿ. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವ್ರಿ. ಹಂಗ ಲೈಕ್ ಶೇರ್ ಫಾಲೋ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.